ಫ್ರೆಂಡ್ಸ್ ಬನ್ನಿ, ಇವತ್ತು ಸೋಮವಾರ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವಾಗ 6 ಗಂಟೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದೆ ಎಲ್ಲ ಕೆಲಸ ಮಾಡಿ ಅಮ್ಮನ ಎಬ್ಬರಿಸ್ದೆ. ನಾನು 5 ಗಂಟೆಗೆ ಎದ್ದಿದ್ದೆ, ಎಲ್ಲ ಕೆಲಸ ಮಾಡಿಬಿಟ್ಟು ಅಮ್ಮನ ಎಬ್ಬರಿಸಿ ತಿಂಡಿಗೆ ಇವತ್ತು ದೋಸೆನೂ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಎಲ್ಲ ದೋಸೆಗೆಲ್ಲ ರುಬ್ಬಿದ್ನಲ್ಲ, ಚೆನ್ನಾಗಿ ಬಂದಿತ್ತು. ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಹೂವು ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ನೋಡಿ. ನಾನು ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಸೂರ್ಯ ಬಂದೇ ಬಿಡುತ್ತೆ. ಹೂವೆಲ್ಲ ಚೆನ್ನಾಗಿ ಅಳ್ಳಿತ್ತು, ಅದಕ್ಕೆ ಅದನ್ನು ನೋಡ್ಕೊಂಡು ನಿಂತಿದ್ದೆ. ಒಂದು ಸ್ವಲ್ಪ ಈಚೆಗಡೆ ಸೂರ್ಯ ಬತ್ತಿತ್ತಲ್ಲ, ಅದು ನೋಡ್ಕೊಂಡು ನಿಂತ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿತ್ತು. ಹೂವುಗಳೊಳ್ಳೆ ತುಂಬ ಚೆನ್ನಾಗಿ ಕಾಣ್ತಿದ್ದು, ಸೂರ್ಯನ ಬೆಳಕಿಗೂ ಅದಕ್ಕೂ ಹೂವು ಒಳ್ಳೆ ಕೆಂಪು ಕಾಣಿಸ್ತಾಯಿದ್ದು. ಎಲ್ಲ ದಾಸವಾಳಗಳು ಚೆನ್ನಾಗಿದೆ. ಆಚೆ ಎಲ್ಲ ರಂಗೋಲಿ ಇನ್ನೂ ಒಣಗಿರಲಿಲ್ಲ, ಹಾಗೆ ನೋಡ್ತಾಯಿದ್ದೆ ಒಣಗ್ತದೆ ಇಲ್ವೋ ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮನೆಯವ್ರು ಹೋಗ್ಬಿಡ್ತಾರೆ ಮುಂದಕ್ಕೆ, ನೀರು ತೊಳೆದಿದ್ನಲ್ಲ, ನೀರು ಐತೇನೋ ಅಂತ ನೋಡ್ತಾಯಿದ್ದೆ. ಅಲ್ಲಿ ಮುಂದೆ 2 ತೊಗರಿ ಗಿಡ ಹಾಕಿದ್ದೆ, ಹುಟ್ಟವೇನೋ ಅಂತ ನೋಡ್ತಾಯಿದ್ದೆ. ಅವು ಇನ್ನೂ ಈಗ ಮೊಳಕೆ ಆಗಿದ್ದು. ಆಮೇಲೆ ಮೊಳಕೆ ಇತ್ತಿದ್ವಲ್ಲೂ ಸರಿ ಅಂದ್ಬಿಟ್ಟು ಕೋಳಿ ಏನಾದ್ರು ತಿನ್ಕೊಂಬಿಟ್ಟವಂತ ಹಂಗೆ ಇದು ಮಾಡ್ಕೊಂಡು ನೋಡ್ಕೊಂಡು ನಿಂತಿದ್ದೆ. ಈ ಕಡೆನೂ ಹೂವು ಎಲ್ಲ ಬಿಟ್ಟಿತ್ತು, ಬಿಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದೆ ಒಳಗಡೆ. ಅಮ್ಮನೇ ಬರೀ ಎದ್ದಿದ್ಲು ಆಗಲೇ ನನ್ನ ಮಗಳು. ಹೂವು ಮಾತ್ರ ಚೆನ್ನಾಗಿ ಕಾಣ್ತಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ವೀಡಿಯೋನೇ ಮಾಡ್ಕೊತಾಯಿದ್ದೆ. ಹೂವುಗಳು ಕಲರ್ ಮಾತ್ರ ಚೆನ್ನಾಗಿತ್ತು. ಅದು ನಮ್ಮ ಮನೆ ಪಕ್ಕದವ್ರು ಕೊಟ್ಟಿದ್ದರು. ಪಾಪ ಗಿಡಗಳು ಅವರು 1-2 ಕೊಟ್ಟಿದ್ದರು, ಇನ್ನು 2 ಇದ್ದಾರೆ, ಅವರು ಕೊಟ್ಟಿದ್ದರು. ಹಾಕಿದ್ದು ಇನ್ನು ಕತ್ಲೆನೇ ಇರುತ್ತೆ ಮನೆ ಒಳಗಡೆ. ಸೂರ್ಯ ಅಷ್ಟು ಚೆನ್ನಾಗಿ ಬರುತ್ತೆ. ಇನ್ನು 10 ನಿಮಿಷ ಇತ್ತು 6 ಗಂಟೆಗೆ, ಆಗಲೇ ಸೂರ್ಯನ ಬೆಳಕು ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ದೋಸೆಗೆಲ್ಲ ರೆಡಿ ಮಾಡಿ ಪಲ್ಯ ಎಲ್ಲ ಅಮ್ಮಗೆ ಸ್ನಾನನೆಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿ ಕರ್ಕೊಂಬಂದೆ. ಮಾಡಿಬಿಟ್ಟು ಪಲ್ಯಕ್ಕೆ ಮಾತ್ರ ಅಷ್ಟು ಇಟ್ಟಿದ್ದೆ, ಬಂದು ಪಲ್ಯ ಮಾಡೋಣ ಅಂತ ಅವ್ರು ರೆಡಿ ಮಾಡ್ಕೊಂಬಂದು ಪಲ್ಯ ಎಲ್ಲ ಮಾಡಿದೆ. ಏನು ಕೊತ್ತಂಬರಿ ಏನಿರುತ್ತೋ ಅದನ್ನೇ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಯಾವುದು ಹೊರಗಡೆ ತಿನ್ಬೇಕು ಅನಿಸಲ್ಲ. ಚಟ್ನಿ ಮಾಡಿದ್ದೆ, ಮತ್ತು ದೋಸೆಗೆ ಆಲೂಗಡ್ಡೆ ಪಲ್ಯ. ದೋಸೆ ಎಲ್ಲ ಮಾಡೋಣ ಇವತ್ತಂತ ನಿನ್ನೆನೇ ಭಾನುವಾರನೇ ನೆನೆಸಿಟ್ಟಿದ್ನಲ್ಲ, ಚೆನ್ನಾಗಿ ಬಂದಿತ್ತು. ಮನೆಯಲ್ಲೇ ಆಗಲಿ, ನಮ್ಮ ಮನೇಲಿ ಏನಿರುತ್ತೆ ಅದರಲ್ಲೇ ನಾವು ಹೆಲ್ದಿಯಾಗಿ ಮಕ್ಕಳಿಗೆ ಚೆನ್ನಾಗಿ ಮಾಡಿಕೊಡ್ಬೇಕಂತ ನನಗೆ ಅನ್ನಿಸ್ತದೆ. ಯಾವಾಗಲೂ ನಾನು ಮನೇಲಿ ಇರೋದ್ರಲ್ಲೇ ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತೀನಿ. ಅದನ್ನು ಜಾಸ್ತಿ ದೋಸೆ, ರೊಟ್ಟಿ ಈ ಥರ ಮಕ್ಕಳುಗಳು ಮಾಡಿಕೊಟ್ರೆ ಹೆಲ್ದಿ ಫುಡ್. ಅದು ನಾವು ಬೆಳಗ್ಗೆನೇ ಜಾಸ್ತಿ ಅನ್ನ ಎಲ್ಲ ಮಾಡಬಾರ್ದಂತ ನಾನು ದೋಸೆ, ಇಡ್ಲಿ ನಿಮ್ಮನ್ನೆಲ್ಲ ನೆನ್ನೆ ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಇನ್ಮೇಲೆ ನಾವೆಲ್ಲ ಚಿಕ್ಕದ್ರಲ್ಲಿದ್ದಾಗ ಜಾಸ್ತಿ ರೊಟ್ಟಿನೇ ಹಾಕೋರು, ಅದಕ್ಕೆ ಅವಾಗೆಲ್ಲ ನಾವು ಗಟ್ಟಿಯಾಗಿರ್ತಿದ್ದೋ ಅಂತ ನಾನು ಅಂದ್ಕೊತೀನಿ. ಇವಾಗ ಬೇಗ ಆಗುತ್ತೆ ಅಂತೇಳಿ ನಾವೇನು ಮಾಡ್ತೀವಿ, ಟೊಮೊಟೊ ಬಾತು, ಪಲಾವು ಈ ಥರ ಮಾಡಿಬಿಡ್ತೀವಿ. ಅದಕ್ಕಿಂತ ರೊಟ್ಟಿ, ಚಟ್ನಿ ಮತ್ತು ಪಲ್ಯಗಳು ಮಾಡಿದಾಗ ಮಕ್ಕಳಿಗೆ ತರಕಾರಿನೂ ಹೋಗುತ್ತೆ, ತಿಂತವೆ. ರೊಟ್ಟಿ ತಿಂದಷ್ಟು ಗಟ್ಟಿಯಾಗಿರ್ತವಂತೆ ಮಕ್ಕಳು. ಅದಕ್ಕೆ ನಾನು ಇನ್ಮೇಲೆ ಜಾಸ್ತಿ ರೊಟ್ಟಿ ಹಾಕ್ಬೇಕಂತಲೇ ಅಂದ್ಕೊಂಡಿದ್ದೀನಿ. ಪಲ್ಯ ಎಲ್ಲ ರೆಡಿ ಆಯಿತು. ಅಷ್ಟೊತ್ತಿಗೆ ಅವಳು ಪೂಜೆ ಎಲ್ಲ ಮಾಡ್ಕೊಂಡು ಬಂದಳು. ಅದಕ್ಕೆ ಹಂಚಿಟ್ಬಿಟ್ಟೆ. ಅಷ್ಟೊತ್ತಿಗೆ ತವ ಇಟ್ಟೆ, ದೋಸೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂದಿತ್ತು. ಉಬ್ಬಿತ್ತೆಲ್ಲ. ನೆನೆಸಿದ್ನಲ್ಲ ಅವಲಕ್ಕಿನ 4 ಮೇಲೆ ನೆನೆಸಿದೆ. ಕಡಲೆ, ಹೆಸರು, ಉದ್ದಿನ ಕಾಳನ್ನು ಮತ್ತು ಅಕ್ಕಿನೂ ಜೊತೆ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಬಂದಿತ್ತು. ಅವಳು ದೋಸೆ ಎಲ್ಲನೂ ತಿಂದು ಹಸುಗೂ ಕೊಡಬೇಕು, ಹಸುಗೂ ಆಯ್ಕೆ ಕೊಡಮ್ಮ ಅಂತ ಹೇಳಿದ್ಲು. ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಬಂದಿತ್ತು. 2 ಗಂಟೆ ಆಗಿತ್ತು ನಾನು ನೆನೆಸ್ತದೆ. ಚೆನ್ನಾಗಿ ಸೋಡಾ ಎಲ್ಲ ಏನೂ ಹಾಕಲ್ಲ, ಅನ್ನ ಎಲ್ಲ ನಾನು ಏನೂ ಹಾಕಲ್ಲ, ಕಾಯಿ ಎಲ್ಲ ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ ಹಾಕಿದ್ದೆ ಅಷ್ಟೇ. ಚಟ್ನಿಗೆ ಕಾಯಿ ಮತ್ತು ಕಡಲೆ, ಒಣಮೆಣ್ಸಿನ್ಕಾಯಿನೇ ಹಾಕಿದ್ದೆ. ಕಾಯಿ, ಕಡಲೆ, 1-2 ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಮನೆಯಲ್ಲೇ ಈ ಥರ ಮಾಡಿಕೊಡಿ ಹೆಲ್ದಿಯಾಗಿ. ನಾವೇನೋ ಅರ್ಜೆಂಟಿಗೆ ರೊಟ್ಟಿ, ಅನ್ನನೋ ಏನೋ ಒಂದು ಮಾಡಿಬಿಟ್ರೆ ಅದು ಮಕ್ಕಳಿಗೆ ಏನೇ ಹೆಲ್ದಿ ಫುಡ್ ಸಿಗೋಲ್ಲ. ಇವತ್ತಿನ ಇದರಲ್ಲಿ ನಾವು ಆರೋಗ್ಯಕ್ಕೆ ಏನು ಒಳ್ಳೆಯದೋ ಅದನ್ನೇ ತಿನ್ನಬೇಕು. ಜಾಸ್ತಿ ರೊಟ್ಟಿ ತಿಂದಷ್ಟು ನಮಗೆ ತುಂಬ ಚೆನ್ನಾಗಿರ್ತದೆ ಆರೋಗ್ಯ ಅಂತ ಹೇಳ್ತಾರೆ. ಫಸ್ಟೆಲ್ಲ ಹಂಗೇ ಮಾಡ್ತಿದ್ದು, ರೊಟ್ಟಿನೇ ಬೆಳಗ್ಗೆ ಎಲ್ಲರ ಮನೇಲೂ ರೊಟ್ಟಿನೇ ಹಾಕೋರು. ಅವಾಗ ನಾವು ಚಿಕ್ಕದ್ರಲ್ಲಿದ್ದಾಗ ಜಾಸ್ತಿ ರೊಟ್ಟಿನೇ ಹಾಕೋರು. ನಾನು ಇನ್ಮೇಲೆ ಜಾಸ್ತಿ ರೊಟ್ಟಿನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ರೊಟ್ಟಿ, ಪಲ್ಯಗಳು ಈ ಥರ ಮಾಡಿದ್ರೆ ನಾವು ಮಕ್ಳುಗಳಿಗೆ ತರಕಾರಿನೂ ತಿಂತವೆ, ಅವು ಗಟ್ಟಿಯಾಗಿರ್ತಾರೆ, ಬೇಗ ಹಶ್ವಾಗಲ್ಲ, ಅವಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ಮೇಲೆ ಆ ಥರ ಮಾಡೋಣ ಅಂತ ಅವಳಿಗೆ ಕೊಟ್ಟೆ ಎಲ್ಲ. ಅವಳಿಗೆ ತುಂಬ ಇಷ್ಟ ಆ ಥರ ಗಟ್ಟಿಗೆ ಮಾಡಿಕೊಡ್ಬೇಕು ಅವಳಿಗೆ. ಅನ್ನ ಅಂದರೆ ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ನಾನು ಇನ್ಮೇಲೆ ರೊಟ್ಟಿನೇ ಮಾಡೋಣ ಜಾಸ್ತಿ.
ಅಂತ ಅಂದ್ಕೊಂಡೇನೆ 7:30 ರೆಡಿ ಆಯಿತು. ತಿಂತಾಯಿದ್ಲು. ತಿಂದ್ಬಿಟ್ಟು ಹಸು ಕೊಟ್ಟು ಬರ್ತೀನಮ್ಮ ಅಂದ್ಲು. ನಿನ್ನೆ ನಾವು ಭಾನುವಾರ, ಇವತ್ತು ಪೌರ್ಣಮಿ ಅಲ್ವಾ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ಅವಳನ್ನ ಬಿಟ್ಟು ಬಂದು. ಪೌರ್ಣಮಿ ಇವತ್ತು ಅದಕ್ಕೆ ಹಲಸು ರೊಟ್ಟಿ ಕೊಡೋಕೆ ಹೋದ್ಲು, ದೋಸೆನ ನೋಡಿ ನಾನು ಬೀಗ ಹಾಕೊಂಬರ್ತೀನಿ ಅಂತ ಹೊರಟೆ. ಅವಳ ಆಮೇಲೆ ಬಂದು ಕೈ ತೊಳ್ಕೊಂಡು ಹಸು ಕೊಟ್ಟಿದ್ನೆಲ್ಲ 3 ದಿವಸ ಚೆನ್ನಾಗಿ ಮಜಾ ಮಾಡಿದ್ಲು. ಅದಕ್ಕೆ ಮಾತಾಡ್ಕೊಂಡು ಹೋಗ್ತಾಯಿದ್ದ. ಚೆನ್ನಾಗಿ ಮಜಾ ಮಾಡಿದೆ, ಸ್ಕೂಲಿಗೆ ಹೊರಟೆ ಅಂತ ಆಡ್ಕೊಂಡಿರ್ತೀವಿ. ಮಕ್ಕಳು ಹೋಗ್ಬಿಟ್ರೆ ಒಂದು ಸ್ವಲ್ಪ ಬೇಜಾರಾಯ್ತದೆ. ಒಂದೊಂದು ಸಲ ತುಂಬ ಬೇಜಾರಾಗ್ಬಿಡ್ತದೆ ಅವಳು. ಆಮೇಲೆ ಸರಿ ಅಂದ್ಬಿಟ್ಟು ನಾನೇ ಅವರಪ್ಪ ಬಂದು ತಿಂಡಿ ಮಾಡ್ಕೊಂಡು ಹೋದರು. ಆಮೇಲೆ ಬಂದ್ರವರು. ನಾವು ಸ್ಕೂಲೆಲ್ಲ ಬಿಟ್ಟು ಬಂದಮೇಲೆ ಬಂದ್ರವರು. ಈ ಫ್ರೆಂಡ್ಸ್, ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ನಾನು ವ್ಯೂಸ್ ಬರಲಿ, ಆ ಥರ ಬರಲಿ, ಈ ಥರ ಮಾಡಬೇಕಂತ ನನಗೆ ಡ್ರಾಮಾ ಅದೆಲ್ಲ ಬರೋಲ್ಲ. ನಾನು ಹೇಗೆ ನಮ್ಮ ಮನೇಲಿ ಇರ್ತೀನೋ, ಎಲ್ಲ ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನನ್ನ ಬೆಳಗಿನ ದಿನಚರಿ ಹೇಗಿದೆ, ನಾನು ಏನಿಗೆ ಅಡುಗೆ ಮಾಡ್ತೀನಿ ಆ ಥರ ಅದನ್ನಷ್ಟೇ ತೋರ್ಸೋಕ್ಕೆ ಸಾಧ್ಯ. ಇನ್ನು ಬೇರೆ ಏನು ನನಗೆ ಮಾಡೋಕ್ಕೆಲ್ಲ ಬರೋಲ್ಲ. ಬಣ್ಣ ಗಿಣ್ಣ ಹಾಕ್ಕೊಂಡು ಬೇರೆ ಬೇರೆ ಥರ ಎಲ್ಲ ಮಾಡೋಕ್ಕೆ ಬರೋಲ್ಲ. ನಮಗೇನು ಗೊತ್ತೋ ನನ್ನ ಮನೇಲಿ ನಾನು ಹೇಗಿರ್ತೀನೋ ಡೈಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ವೀಡಿಯೋದಲ್ಲಿ ಬಂದು ಸ್ಕೂಲಿಂದ ಬಿಟ್ಟು ಬಂದು ಸ್ಕೂಲ್ಗಳನ್ನ ನಾನು ತಿಂಡಿ ಮಾಡಿಬಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ 9 ಗಂಟೆ ಆಗೇ ಹೋಯ್ತು. ಅವರು ಬಂದರು, ಅಷ್ಟೊತ್ತು ತಿಂಡಿ ಮಾಡ್ಕೊಂಡು ಹೋದರು. ಆಮೇಲೆ ಬಾಳೆಕಾಯಿ ಇತ್ತು, ಅದಕ್ಕೆ ಹೆಸರು ಕಾಳು ನೆನೆಸಿಟ್ಟಿದ್ದೆ. ಬಾಳೆಕಾಯಿ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ ಅದು ಬಾಳೆಕಾಯ್ದು. ಈ ಥರ ನಾವು ಯಾವಾಗಲೂ ಪಲ್ಯಗಳು ರೊಟ್ಟಿ ಜೊತೆಗೆ ಮಧ್ಯಾಹ್ನಕ್ಕೆಲ್ಲ ಮಾಡಿದಾಗ ಎಲ್ಲದು ಪ್ರೋಟೀನು ನಮ್ಗೆ ಹೋಗುತ್ತೆ. ನಾವೇನು ಮಾಡ್ತೀವಿ, ಜಾಸ್ತಿ ಅನ್ನ ತಿನ್ನೋಕ್ಕೆ ಶುರು ಮಾಡ್ತೀವಿ. ಅನ್ನ ಎಲ್ಲ ಜಾಸ್ತಿ ತಿನ್ನಬಾರ್ದು ಬೆಳಗ್ಗೆನೇ ಅಂತ ಹೇಳ್ಬಿಟ್ಟು ಇನ್ಮೇಲೆ ಈ ಥರನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಿ, ಪೌರ್ಣಮಿ ಅಲ್ವಾ ಇವತ್ತು ಹಾಲು ಮತ್ತು ತುಪ್ಪ ಹಾಕಿದೆ ದೇವರಿಗೆ. ಹಾಲೊಳಗಡೆ ಒಂದು ಸ್ಪೂನ್ ತುಪ್ಪ ಹಾಕಿ, ಮಧ್ಯಾಹ್ನಕ್ಕೆ ಇನ್ನೂ ದೋಸೆ ಇತ್ತು, ಪಲ್ಯ ಎಲ್ಲ ಇತ್ತು, ಚಟ್ನಿ ಎಲ್ಲ. ನಮ್ಮ ಮನೆಯವ್ರು ತಿನ್ನಲ್ಲ, ಅದಕ್ಕೆ ಅವ್ರಿಗೆ ಅನ್ನ ಮಾಡ್ತಾಯಿದ್ದೆ. ಮಧ್ಯಾಹ್ನಕ್ಕೆ ಅನ್ನ ಮಾಡಿಬಿಟ್ಟು ಅವ್ರಿಗೆ ಅನ್ನಕ್ಕಿಟ್ಟೆ. ನಾನು ದೋಸೆನೂ ನಾನು ತಪ್ಪಲೆಲ್ಲೇ ಮಾಡೋದು, ಕುಕ್ಕರಲ್ಲೆಲ್ಲ ಮಾಡಲ್ಲ. ನನಗೇನು ಇಷ್ಟನೇ ಆಗೋಲ್ಲ ಆ ಥರ ಊಟ ಮಾಡೋಕ್ಕೆ, ಅದಕ್ಕೆ ಮಾಡಿದೆ. ಆಮೇಲೆ ಅಕ್ಕಿ ತೊಳೆದಿದ್ದ ನೀರು, ಕಾಳು ತೊಳೆದಿದ್ದ ನೀರೆಲ್ಲ ಇತ್ತು, ಅದನ್ನೆಲ್ಲ ಗಿಡಕ್ಕೆ ಹಾಕೋಣ ಅಂತೇಳಿ ವೇಸ್ಟ್ ಮಾಡಬಾರ್ದು. ಗಿಡಗಳು ಚೆನ್ನಾಗಿ ಬೆಳೀತವೆ ಅಂತ ಗಿಡಕ್ಕೆ ಹಾಕ್ತಾಯಿದ್ದೆ, ಹಾಕೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಊಟಕ್ಕೆ ಬಂದಾಗ ರಸಮ್ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾವಾಗಲೂ ಹೇಳ್ತಾಳೆ ಅನ್ಕೋಬೇಡಿ, ಭಾನುವಾರ ಮಾಡಿದ ರಸಮ್ಮು, ಸೋಮವಾರ ಅಲ್ವಾ, ಭಾನುವಾರನೇ ಜಾಸ್ತಿ ಖಾಲಿಯಾಗೋಯ್ತು. ನಮ್ಮ ಮನೆಯವರಂತೂ ದೇವಸ್ಥಾನಕ್ಕೆ ಹೋಗಿ ಬಂದು ಅವ್ರು ಊಟ ಮಾಡಲಿಲ್ವಲ್ಲ, ಅದನ್ನೇ ಕುಡಿದ್ರು ಅವರು. ಭಾನುವಾರ ದಿವಸ ಚೆನ್ನಾಗಿತ್ತು. ಮತ್ತು ಸೋಮವಾರ ಇದು ಮಾಡಿದೆ ಮಧ್ಯಾಹ್ನಕ್ಕೆ. ಅದನ್ನೇ ನಾನು ಸ್ವಲ್ಪ ಮಧ್ಯಾಹ್ನ ದೋಸೆ ತಿಂದ್ಬಿಟ್ಟು ಅನ್ನ ಹಾಕ್ಕೊಂಡು ಊಟ ಮಾಡಿದೆ. ಅಷ್ಟು ಚೆನ್ನಾಗಿ ಬಂದಿತ್ತು ರಸಮ್ ಮಾತ್ರ, ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಹೆಸ್ರುಬೇಳೆ ಹಾಕ್ಕೊಳ್ಳಿ, ಜಾಸ್ತಿ ತೊಗರಿಬೇಳೆ, ಒಂದು ಸ್ವಲ್ಪ ಹೆಸ್ರುಬೇಳೆ, ತೊಗರಿಬೇಳೆ, ಅದ್ರ ಮೇಲೆ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಕೂಗಿಸ್ಕೊಂಡು ಚೆನ್ನಾಗಿ ಕಡಿದ್ಬಿಟ್ರೆ ಅದನ್ನ ಒಗ್ಗರಣೆಗೆ ಇಷ್ಟೆಲ್ಲ ಹಾಕ್ಕೊಳ್ಳಿ. ರಸಮ್ ಪೌಡ್ರ್ ಏನೂ ಹಾಕಿಲ್ಲ ನಾನು, ಅಷ್ಟು ಚೆನ್ನಾಗಿ ಬಂತು. ಊಟ ಎಲ್ಲ ಮಾಡಿ ಸ್ವಲ್ಪ ಸಾಮಾನ್ದೆಲ್ಲ ಬಾಕ್ಸ್ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಕಡಲೆ ಕಾಳುಗಳು ಎಲ್ಲ ದಿನಸಿ ಸಾಮಾನು ಇಟ್ಟಿದ್ನಲ್ಲ, ಅದೆಲ್ಲ ತೊಳೆದ್ಬಿಟ್ಟು ಅದರೊಳಗೆ ನೀಟಾಗಿ ಜೋಡಿಸ್ಕೊಂಡು ಏನೇನು ಖಾಲಿ ಆಗೋದು ನೋಡೋಣ ಅಂದ್ಬಿಟ್ಟು. ಆಮೇಲೆ ಮಳೆ ಬಂತು. ಅವಾಗ ಮಧ್ಯಾಹ್ನ ಸ್ವಲ್ಪ ಸಣ್ಣದಾಗಿ ಮಳೆ ಬಂತು, ಆಚೆ ಕುತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಷ್ಟೊತ್ತಿಗೆ ಅಮ್ಮನೂ ಬಂದಳು. ಅವಳಿಗೂ ಕೈ ಕಾಲು ತೊಳ್ಕೊಂಬ ಅಂತ ಹೇಳ್ಬಿಟ್ಟು ಬಂದು ಕೈ ಕಾಲು ತೊಳ್ಕೊತಾ ಇದ್ದೆ. ಚೆನ್ನಾಗಿ ತೊಳ್ಕೊಂಬ ಅಂತೇಳಿ ಒಳಗಡೆ ಹೋದು. ಇಬ್ಬರು ಅವಳಿಗೂ ಊಟ ಏನಾದ್ರು ಕೊಡ್ತೀನಿ. ಅವಾಗ ಬೆಳಗ್ಗೆ ರೊಟ್ಟಿ ದೋಸೆ ತಿಂದಿರ್ತಾಳಲ್ಲ, ಅವಳಿಗೂ ಸ್ವಲ್ಪ ರಸಮ್ಗೆ ಅನ್ನ ಕೊಡಂದ್ಲು. ರಸಮ್ಗೆ ಅನ್ನ ಮಾಡಂತ ಹೇಳೋಗಿದ್ಲು. ಅದಕ್ಕೆ ಅನ್ನ ಇತ್ತು, ಮತ್ತು ಕುಡಿಯೋ ನೀರೆಲ್ಲ ಖಾಲಿ ಆಗಿತ್ತು, ಎಲ್ಲ ತೊಳೆದ್ಬಿಟ್ಟು ಅವಳಿಗೂ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಡೆ. ಆಮೇಲೆ ಇದಕ್ಕೆ ಹೋಗೋಣ ಅಂತ ಹೇಳಿದರು ನಮ್ಮ ಮನೆಯವರು, ಹುತ್ತು ಸಿದ್ದಪ್ಪಂಗೆ, ಮಾದಿಹಳ್ಳಿಲಿ ಐತಲ್ಲ ಅಲ್ಲಿಗೆ ಸಾಯಂಕಾಲ ಅಂತ. ಸರಿ ಅಂದ್ಬಿಟ್ಟು ಅವಳಿಗೆ ಅತ್ತಲೇ ಒಂದೇ ಸಲ ಚೆನ್ನಾಗಿರೋ ಬಟ್ಟೆ ಹಾಕೋ ಅಂತೇಳಿ ನಾನೆಲ್ಲ ಬಟ್ಟೆ ಎಲ್ಲ ಮರ್ಚಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ಆಮೇಲೆ ಬಂದ್ಲಲ್ಲ, ಅವಳಿಗೆ ಹೇಳ್ದೆ ಹೋಗೋಣ ನೀಟಾಗಿರೋ ಬಟ್ಟೆ ಹಾಕಂತ. ಅದಕ್ಕೆ ನೀನೇ ತಕ್ಕೊಡಮ್ಮ ಅಂದ್ಲು. ತಕ್ಕೊಟ್ಟು ಎಲ್ಲ ಪೂಜೆ ಮಾಡಿ ಆಮೇಲೆ ಕೂತ್ಕೊಂಡು ಓದ್ಕೊಳ್ಳೋಕ್ಕೆ. ಅವಳು ಓದ್ತಾ ಇದ್ಲು, ಏನು ಮಾಡ್ತಾಳೆ ನೋಡೋಣ ಅಂಥೇಳಿ. ನಾನು ಡೈಲಿ ಅವಳ ಜೊತೆ ಕೂತ್ಕೊತೀನಿ. ನಾವು ಅವ್ರ ಜೊತೆ ಕೂತ್ಕೊಂಡ್ರೆ ನಾವು ಒಂದು ಕಲಿಬೋದು, ಅವರು ನಮ್ಮಿಂದ ಕಲಿಬೋದು, ನಾವು ಅವರಿಂದ ಕಲಿಬೋದು, ಏನು ತಪ್ಪು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಓದ್ಕೊತಾ ಇದ್ಲು ಹಿಂದಿ ಎಲ್ಲ. ನಮ್ಗೆ ಅದೆಲ್ಲ ಅರ್ಥ ಆಗುತ್ತೆ.
ಗೊತ್ತಾಗಲ್ಲ ಅಂದರೆ ಹೇಳ್ಕೊಡ್ತೀನಿ, ನನಗೆ ಗೊತ್ತಾಗಲ್ಲ ಅಂದರೆ ಅವಳು ಹೇಳ್ತಾಳೆ. ಹಿಂಗೆ ನಾವು ಅವಳು ಓದಿಸ್ದಾಗಿಂದನೇ ಇದೇ ಥರ ನಾವು ಇಬ್ಬರೂ ಅವಳು ಒಬ್ಬಳನ್ನೇ ನಾನು ಓದೋಕೆ ಕುಂಡ್ರಿಸ್ಲೇ ಇಲ್ಲ, ಜೊತೇಲಿ ನಾನು ಅದೇ ಥರ ಕೂತ್ಕೊಂಡು ಓದ್ಕೊಂಡು ಆಮೇಲೆ ನಮ್ಮ ಮನೆಯವ್ರು ಬಂದರು, ಎಲ್ಲರೂ ಹುತ್ತು ಸಿದ್ದಪ್ಪಂಗೆ ಓದು. ತುಂಬ ಚೆನ್ನಾಗೈತೆ. ಪೌರ್ಣಮಿಲಿ ಮಾತ್ರ ಈ ಥರ ಅಲಂಕಾರ ಇರುತ್ತೆ, ಸಖತ್ತಾಗಿರುತ್ತೆ. ಜನ ಬರ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಸಲ ಹೋಗಿ ಪೌರ್ಣಮಿಲಿ ಸಾಯಂಕಾಲ ಅಮ್ಮ ಸಖತ್ ಜನ ಅಂದರೆ ಜನ, ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗೈತೆ. ನಾವು 3 ಸಲ ಹೋದ ಇಲ್ಲಿಗೆ ಬಂದಮೇಲೆ. ನಮ್ಮ ಮನೆಯವ್ರು ಹೋಯ್ತಾ ಇರೋರು ಯಾರ ಜೊತೆ, ನಮ್ಮನ್ನ ಕರ್ಕೊಂಡು ಹೋದ್ರು. ಬೇಸಿಗೆಲಿ ಹೋಗಿದ್ದು, ಮೊನ್ನೆ ಹೋದೋ ಮಳೆ ಥರ ಬೇರೆ ಚಳಿ ಬೇರೆ, ಹೋಗೋಣ ಅಂತ ಹೊಂಟ್ಬಿಟ್ಟಿದ್ದೀವಲ್ಲ ಅಂತ ಹೋಗಿ ದರ್ಶನ ಮಾಡಿಕೊಂಡು ಊಟ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗೈತೆ ಬಿಡಿ. ಹಿಂದೆಗಡೆ ಹಾಲು ಇದು ಮಾಡಿರ್ತಾರೆ, ಅಲ್ಲಿ ಕೈ ಮುಕ್ಕೊಂಡು ಬರೋದು. ಹಿಂದೆಗಡೆ ಐತೆ ಅಲ್ಲಿ, ಈ ನೋಡಿ ಈ ಕಡೆ ಇದು ಮುಂದೆಗಡೆ, ಅದ್ರ ಹಿಂದೆ ಕೈ ಮುಕ್ಕೊಂಬರೋದು. ಜನ ಎಲ್ಲ ಕ್ಯೂ ನಿಂತ್ಕೊಂಡ್ರು ನೋಡಿ. ಮಂಗಳಾರತಿ ಎಲ್ಲ ಆಯಿತು, ಕ್ಯೂ ನಿಂತು ಊಟಕ್ಕೆಲ್ಲ ಕ್ಯೂ ನಿಂತ್ಕೊಂಬಿಟ್ರು. ಅಷ್ಟೊತ್ತಿಗೆ ಭಜನೆ ಎಲ್ಲ ಮಾಡ್ತಾರೆ. ಅಮ್ಮ ಜನ ಅದು ಎಲ್ಲಿಂದ ಬರ್ತಾರೆ ಅಂತ ಗೊತ್ತಿಲ್ಲ. ಆಟೋಗಳು, ಕಾರುಗಳು, ಗಾಡಿಗಳು, ಸಖತ್ ರಶ್ ಅಂದರೆ ರಶ್ ಇರ್ತದೆ. ಬೇಗ ಹೋಗಬೇಕು. ಆಮೇಲೆ ಅಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಂಡು ಬರ್ತಾರೆ. ಚೆನ್ನಾಗಿರ್ತದೆ. ಮತ್ತು ನಮಗೆ ಗೊತ್ತಿರಲಿಲ್ಲ, ನಾವು ಇಲ್ಲಿ ಬಂದಮೇಲೆ ಕರ್ಕೊಂಡೋದ್ರು. ಚೆನ್ನಾಗಿತ್ತೊಳೆ. ಆಮೇಲೆಲ್ಲ ಊಟಕ್ಕೆ ನಿಂತ್ಕೊಂಡ್ರು, ನಾವು ಊಟಕ್ಕೆ ನಿಂತ್ಕೊಂಡು ಇನ್ನೊಬ್ರು ಯಾರೋ ಬರ್ತೀವಿ ಅಂದಿದ್ರು. ಅವಣ್ಣವ್ರು ಆಮೇಲೆ ಬಂದರು, ಕೋಡಿನಾಕ್ಸಂದ್ರದವರು. ನಾವು ಅಲ್ಲೇ ಊಟ ಮಾಡ್ಕೊಂಬತ್ತಿದ್ದೋ. ಅವ್ರ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗ್ಬಿಟ್ಟಿದ್ವಂತೆ, ನೀವು ಹೋಗಿರಿ ನಾವು ಬರ್ತೀವಿ ಅಂದರು. ಆಮೇಲೆ ನಾವು ಬಂದ್ಬಿಟ್ಟು, ಅವ್ರು ಇನ್ನೂ ಊಟಕ್ಕೆ ಆಗಿನ ನಿಂತಿದ್ರು ಕ್ಯೂಗೆ. ಬಂದರು. ನಾವು ಇಲ್ಲಿ ಊಟ ಇಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿ, ಚೆನ್ನಾಗಿ ಮಾಡಿದರು ಊಟ ಎಲ್ಲ. ಪೊಂಗಲು, ಪಲ್ಯ, ಆಮೇಲೆ ಮಸಪ್ ಸಾರು, ಅನ್ನ ಎಲ್ಲ ಮಾಡಿದರು. ಅಲ್ಲೇ ತಟ್ಟೆ ನೀರು ಎಲ್ಲ ಕೊಡ್ತಾರೆ. ಚೆನ್ನಾಗಿರುತ್ತೆ ಮಾತ್ರ ಊಟನೂ ಅಷ್ಟೇ. ದೇವಸ್ಥಾನ ಅಂತೂ ಜನ ಮಾತ್ರ ಚೆನ್ನಾಗಿ ಬರ್ತಾರೆ ಬಿಡಿ, ಅಷ್ಟು ಚೆನ್ನಾಗಿರುತ್ತೆ. ಪೌರ್ಣಮಿಲಿ ಮಾತ್ರ ನಂತ ಈ ಥರ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು. ನಾವು ನೋಡ್ಕೊಂಡು ಮನೆಗೆ ಬಂದು ಅಲ್ಲಿ 8:45 9 ಗಂಟೆ ಕರೆಕ್ಟಾಗಿ ನಾವು ಬಂದಾಗ, 9:30 9 ಗಂಟೆನೋ ಆಗಿತ್ತು. ಆಮೇಲೆ ಬಂದು ಚಳಿ ಜಾಸ್ತಿ ಆಗ್ಬಿಡ್ತು ಅಷ್ಟೊತ್ತಿಗೆ. ಅದಕ್ಕೆ ಹೇಳ್ತಾಯಿದ್ದೆ, ಇನ್ಮೇಲೆ ಚಳಿಯಪ್ಪ ನಾವೆಲ್ಲೂ ಬರೋಲ್ಲ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು. ಇವತ್ತಿನ ದಿನ ಈ ಥರ ಹೋಯ್ತು. ಪೌರ್ಣಮಿಲಲ್ವ ಹೋಗೋಣ ಅಂತ ನೋಡಿ. ಅಷ್ಟೊಂದು ಜನ ಇರ್ತಾರಲ್ಲೆಲ್ಲ ಊಟಕ್ಕೆ ಕೂತ್ಕೊಳ್ಳೋದು, ಊಟಕ್ಕೆ ಕ್ಯೂ ನಿಂತ್ಕೊಳ್ಳೋದು, ಒಬ್ರಿಗೊಬ್ರು ದೂಕಾಡಲ್ಲ, ಕಿತ್ತಾಡಲ್ಲ, ಸುಮ್ಮನೆ ಸೈಲೆಂಟಾಗಿ ಹೋಯ್ತಾರೆ. ಹಂಗೆ ಹೋಗಬೇಕು ದೇವಸ್ಥಾನಗಳಿಗೆ ಹೋದಾಗ, ಕಿತ್ತಾಡ್ಬಿಡೋದು, ಅಯ್ಯೋ ಏನೇನೋ ಮಾಡ್ತಾರೆ. ನಾವಂತೂ ಏನು ಸುಮ್ಮನೆ ಹೋದ್ವಪ್ಪ, ಎಲ್ಲಿ ಜಾಗ ಇರ್ತದೆ ಅಲ್ಲಿ ನಿಂತ್ಕೊಂಡು ಹೋದ, ಯಾರು ಏನೂ ಇದು ಮಾಡಲ್ಲ. ಅಷ್ಟು ಭಯದಿಂದ ಹೋಯ್ತಾರೆ ಹುತ್ತು ಸಿದ್ದಪ್ಪಂತ ಮಾತ್ರ. ನಾನು 3 ಸಲ ಹೋದಾಗಲೂ ನೋಡಿದೆ, ಯಾರು ದೂಕಾಡಲ್ಲ, ಯಾರು ಹಿಂದೆ ಬನ್ನಿರಿ ಮುಂದೆ ಬನ್ನಿರಿ ಅನ್ನಲ್ಲ. ಹಂಗೆ ಶಿಸ್ತಾಗಿ ಹೋಗಬೇಕು, ಅಷ್ಟು ಭಯವಾಗಿ ಹೋಯ್ತಾರೆ. ಚೆನ್ನಾಗೈತೆ ಮಾತ್ರ ಹುತ್ತು ಸಿದ್ದಪ್ಪ. ಹೋದನ್ನು ನೋಡ್ಕೊಂಡು ಒಂದು ಹೋಗಿ, ಯಾರು ಹೋಗಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ಳಿ. ಇಲ್ಲೇ ತೋರಿಸಿದ್ದೀನಿ ಎಲ್ಲರಿಗೂ, ಒಳ್ಳೇದು ಮಾಡಲಿ. ಹುತ್ತು ಸಿದ್ದಪ್ಪ ನೋಡಿ, ಎಲ್ಲ ಕೂತಿದ್ರು. ಕೂತ್ಕೊಳ್ಳೋಕ್ಕಾಗ್ದವ್ರಿಗೆ ಚೇರು ಕೊಡ್ತಾರೆ. ಇನ್ನು ಇದ್ದರೆಲ್ಲ ನೆಲದಲ್ಲಿ ಕೂತ್ಕೊಂಡೆ ಅಲ್ಲಲ್ಲೇ ಊಟ ಮಾಡ್ತಾರೆ. ತುಂಬ ಚೆನ್ನಾಗೈತೆ. ಬಂದು ಆಮೇಲೆ ನಮಗೂ ಸ್ವಲ್ಪ ಹೂವು ಎಲ್ಲ ಕೊಟ್ಟರು, ಇಸ್ಕೊಂಡು ಬಂದು ಮನೆಗೆ. ಆಮೇಲೆ ನಾವು ನೋಡ್ಕೊಳ್ಳಿ ಈ ಥರ ಇದೆ ಹುತ್ತು ಇನ್ನು. ಆಮೇಲೆ ನೆಕ್ಸ್ಟು ಕ್ಯೂ ನಿಂತಿದ್ರು ಇವರೆಲ್ಲ. ನಾವು ಬಂದಾದಮೇಲೆ ಬರುವಾಗ ಎದುರುಗಡೆ ಕ್ಯೂ ವೀಡಿಯೋ ಮಾಡ್ಕೊಂಡು ನಾವು ಆವಾಗ ಬಂದು ಇಲ್ಲಿಗೆ ಲಾಗ ಏನು ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.